Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನೆಲ್ನಲ್ಲಿ ನೀಟ್ ಮತ್ತು KCET ಬಯಾಲಜಿ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಪ್ಲೀಸ್ ಬಯಾಲಜಿ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ನಮ್ಮ ಈ ವಿಡಿಯೋ ಸೀರೀಸ್ ಬಂದು ನೀಟ್ ಬಯಾಲಜಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಇರುತ್ತೆ ಫ್ರಾಮ್ 2024 to 1988 ಅರೌಂಡ್ 34 to 36 ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ಬಂದು ಚಾಪ್ಟರ್ 3 ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಆಲ್ಗೆ ಆಲ್ರೆಡಿ ಪ್ರೀವಿಯಸ್ಸು ಪಾರ್ಟ್ 1 ವಿಡಿಯೋನ ಮಾಡಿದ್ದೇನೆ. ಇದು ಪಾರ್ಟ್ 2 ವಿಡಿಯೋ. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಪಾರ್ಟ್ 1 ವಿಡಿಯೋ ಇದೆ, ಪ್ಲೀಸ್ ಅದನ್ನು ವ್ಯೂ ಮಾಡಿ. ನೆಕ್ಸ್ಟು ಪಾರ್ಟ್ 2 ಅನ್ನು ವಾಚ್ ಮಾಡಿ. Question number 21. If you are asked to classify the various algae into distinct group, which of the following character are you choose? So ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ನಿಮಗೆ ಒಂದು ಸೆಟ್ ಆಫ್ ಆಲ್ಗೆನ ಕೊಟ್ಟಿದ್ದಾರೆ. ಆ ಆಲ್ಗೆನ ಕ್ಲಾಸಿಫೈ ಮಾಡಲಿಕ್ಕೆ ಸೊ ಯಾವ ಕ್ಯಾರೆಕ್ಟ್ರನ್ನ ನೀವೇನು ಮಾಡಿರ್ತೀರ ಹೇಳ್ರಿ, ಬೇಸ್ ಕ್ಯಾರೆಕ್ಟ್ರಾಗಿ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಾಗಿ ಕನ್ಸಿಡರ್ ಮಾಡಿಕೊಂಡು ಆಲ್ಗೆನ ಕ್ಲಾಸಿಫೈ ಮಾಡ್ತೀರಿ ಹೇಳಿ ಕೇಳಿದ್ದಾರೆ. ಸೊ ಇನಿಷಿಯಲಿ ಡಿಸ್ಟಿಂಕ್ಟ್ ಗ್ರೂಪ್, ಸೊ ಇನಿಷಿಯಲಿ ಗ್ರೂಪ್ ಲೆವೆಲ್ಗೆ ನೀವು ಕ್ಲಾಸಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಯಾವಾಗ ಕೇಳಿರೋದಂದರೆ 2007 ಕೇಳಿರುವಂಥ ಕ್ವಶನ್. ಸೊ ಇಲ್ಲೇನು ಕೇಳಿದ್ದಾರೆ ಅಂದರೆ, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ನೇಚರ್ ಆಫ್ ಸ್ಟೋರ್ಡ್ ಫುಡ್ ಮಟೀರಿಯಲ್ ಇನ್ ದಿ ಸೆಲ್ಸ್. ಸೊ ಫಸ್ಟ್ ಯಾವ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ದಾರೆ ಹೇಳ್ರಿ, ಸ್ಟೋರೇಜ್ ಫುಡ್ಡನ್ನು ಹೇಳಿದ್ದಾರೆ. ಸೊ ಇನಿಷಿಯಲಿ ಈ ಆಲ್ಗೆದಲ್ಲಿ ಏನಾಗುತ್ತೆ ಅಂದರೆ, ಸ್ಟೋರೇಜ್ ಫುಡ್ಡು ವೇರಿಯಸ್ ಫ್ರಮ್ ಡಿಫ್ರೆಂಟ್ ಗ್ರೂಪ್, ಇಟ್ ಡಿಪೆಂಡಿಂಗ್ ಆನ್ ದಿ ಏನು ಹೇಳ್ರಿ ಪಿಗ್ಮೆಂಟೇಷನ್. ಸೊ ಇನಿಷಿಯಲಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಪಿಗ್ಮೆಂಟ್, ಸೊ ಯಾವ ಪಿಗ್ಮೆಂಟ್ಸ್ ಪ್ರೆಸೆನ್ಸ್ ಇದೆಯೋ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗಿರುತ್ತೆ. ಸೊ ಕಾಮನ್ ಆಗಿ ಹೇಳಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಕ್ಲೋರೋಫೈಸಿ. ಸೊ ಇನಿಷಿಯಲಿ ಕ್ಲೋರೋಫೈಸಿದಲ್ಲಿ ಏನಿರುತ್ತೆ ಅಂದರೆ ಸ್ಟಾರ್ಚ್ ಫುಡ್ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಬ್ರೌನ್ ಆಲ್ಗೆ, ದಟ್ ಈಸ್ ಪಿಯೋಫೈಸಿ. ಸೊ ಪಿಯೋಫೈಸಿನಲ್ಲಿ ಏನಾಗಿರುತ್ತೆ, ಲ್ಯಾಮಿಲ್ಯಾರಿನ್ ಆರ್ ಏನಿರುತ್ತೆ ಅಂದರೆ ಮ್ಯಾನಿಟಾಲ್, ಲ್ಯಾಮಿಲಾರಿನ್ ಆರ್ ಮ್ಯಾನಿಟಾಲ್ ಎಸ್ ಎ ಫುಡ್ ಮಟೀರಿಯಲ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದೇ ನಾವು ರೆಡ್ ಆಲ್ಗೆನ ಕನ್ಸಿಡರ್ ಮಾಡಿದಾಗ, ರೂಡೋಫೈಟಾನ ಕನ್ಸಿಡರ್ ಮಾಡಿದಾಗ ಫ್ಲೋರಿಡಿಯನ್ ಸ್ಟಾರ್ಚ್ ಎಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಒನ್ ಆಫ್ ದ ಕ್ಯಾರೆಕ್ಟರ್ ನಾವು ಕನ್ಸಿಡರ್ ಮಾಡ್ಬೋದು ಬಿಕಾಸ್ ಆಫ್ ವೇರಿ ಕ್ಲೋರೋಫೈಸಿಯಲ್ ಒಂದು, ಪಿಯೋಫೈಸಿಯಲ್ ಒಂದು, ರೂಡೋಫೈಸಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಮಟೀರಿಯಲ್ ಪ್ರೆಸೆನ್ಸ್ ಇದೆ. ಬಟ್ ನಾವೇನು ಹೇಳ್ರಿ, ಸುಟೇಬಲ್ ಕ್ಯಾರೆಕ್ಟರಾಗಿ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ, ಮೇನ್ ಕ್ಯಾರೆಕ್ಟರಾಗಿ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಸೊ ಅದರಿಂದ ಆಪ್ಷನ್ ಎ ಅಲ್ಲ. ಸೊ ಸೆಕೆಂಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಆಫ್ ಥ್ಯಾಲಸ್. ಸೊ ಸೆಕೆಂಡ್ ಏನು ಹೇಳಿದ್ದಾರೆ ಅಂದರೆ, ಆರ್ಗನೈಜೇಷನ್ ಆಫ್ ಥ್ಯಾಲಸನ್ನು ಕನ್ಸಿಡರ್ ಮಾಡಿಕೊಂಡು ಆಲ್ಗೆನ ಕ್ಲಾಸಿಫೈ ಮಾಡ್ಬೋದಾ? ಸೊ ಮಾಡ್ಬೋದು. ಸೊ ಇನಿಷಿಯಲಿ ಹೇಗೆ ಮಾಡ್ಬೋದು ಅಂದರೆ, ಆಲ್ಗೇಸ್ ಆರ್ ಫಿಲಾಮೆಂಟಸ್ ಇನ್ ನೇಚರ್. ಸೊ ಸಮ್ ಆಫ್ ದ ಆಲ್ಗೇಸ್ ಏನಾಗಿರುತ್ತೆ ಅಂದರೆ ಫಿಲಾಮೆಂಟಸ್. ಸೊ ಈ ರೀತಿ ಏನಾಗಿರುತ್ತೆ ಅಂದರೆ ಇಲಾಂಗೇಟೆಡ್ ಫಿಲಾಮೆಂಟ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಫಿಲಾಮೆಂಟಸ್ ಹೇಳಿ ಮಾಡ್ಬೋದು. ಸೊ ಈ ಫಿಲಾಮೆಂಟಸ್ನಲ್ಲಿ ಏನು ಮಾಡ್ಬೋದು ಅಂದರೆ ಅನ್ಬ್ರಾಂಚ್ಡ್ ಅಲಾಂಗ್ ವಿತ್ ದಿ ಬ್ರ್ಯಾಂಚ್ಡ್ ಹೇಳಿ ಮಾಡ್ಬೋದು. ಅಥವಾ ಏನು ಮಾಡ್ಬೋದು ಅಂದರೆ ನೆಕ್ಸ್ಟು ಕೊಲೋನಿಯಲ್, ನೆಕ್ಸ್ಟ್ ಯುನಿಸೆಲ್ಯುಲರ್. ಸೊ ಈ ರೀತಿ ಏನು ಮಾಡ್ಬೋದು ಅಂದರೆ ಥ್ಯಾಲಸ್ ಮೇಲೆ ಆಲ್ಗೆನ ಕ್ಲಾಸಿಫೈ ಮಾಡ್ಬೋದು. ಬಟ್ ನಾವೇನು ಮಾಡ್ಬೋದು ಹೇಳ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಿಫಿಕೇಷನ್ ಕ್ಯಾರೆಕ್ಟರಾಗಿ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಅದರಿಂದ ಆಪ್ಷನ್ ಬಿ ಅಲ್ಲ. ಆಪ್ಷನ್ ಸಿ ಅಲ್ಲಿ ಏನಿದ್ದಾರೆ, ಕೆಮಿಕಲ್ ಕಂಪೋಸಿಷನ್ಸ್ ಆಫ್ ಸೆಲ್ ವಾಲ್. ಸೊ ಇನಿಷಿಯಲಿ ಆಲ್ಗಲ್ ಏನಾಗಿರುತ್ತೆ ಅಂದರೆ ಸೆಲ್ ವಾಲ್ ವೇರಿ ಫ್ರಮ್ ಈಚ್ ಗ್ರೂಪ್. ಸೊ ಒಂದು ಗ್ರೂಪಿಂದ ಇನ್ನೊಂದು ಗ್ರೂಪಿಗೆ ಏನಾಗುತ್ತೆ ಅಂದರೆ ಸೆಲ್ ವಾಲು ವೇರಿಯೇಷನ್ಸ್ ಆಗುತ್ತೆ. ಅದರಿಂದ ಸೆಲ್ ವಾಲನ್ನು ಕನ್ಸಿಡರ್ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ ಕ್ಲೋರೋಫೈಸಿ. ಸೊ ಇನಿಷಿಯಲಿ ಕ್ಲೋರೋಫೈಸಿನಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ ವಾಲ್ ಮೇಡಪ್ ಆಫ್ ಸೆಲ್ಯುಲೋಸಿಕ್ ಮಟೀರಿಯಲ್. ಸೊ ಇನಿಷಿಯಲಿ ಸೆಲ್ಯುಲೋಸಿಕ್ ಮಟೀರಿಯಲ್ ಆರ್ ಸೆಲ್ಯುಲೋಸ್ ಮಟೀರಿಯಲಿಂದ ಮೇಡಪ್ ಅಪ್ ಆಗಿರುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ಬರುವಂಥದ್ದು ಬ್ರೌನ್ ಆಲ್ಗೆ. ಸೊ ಬ್ರೌನ್ ಆಲ್ಗೆದಲ್ಲಿ ಸೆಲ್ಯುಲೋಸ್ ಅಲಾಂಗ್ ವಿತ್ ಏನಾಗಿರುತ್ತೆ ಅಂದರೆ ಅಲ್ಜಿನ್. ಸೊ ಸೆಲ್ಯುಲೋಸ್ ಮತ್ತು ಅಲ್ಜಿನ್ ಸೆಲ್ ವಾಲ್ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ರೆಡ್ ಆಲ್ಗೆನ ಕನ್ಸಿಡರ್ ಮಾಡಿದಾಗ ರೆಡ್ ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಯುಲೋಸ್, ನೆಕ್ಸ್ಟ್ ಬರುವಂಥದ್ದು ಏನಂದರೆ ಗ್ಯಾಲೆಕ್ಟಾನ್. ಸೊ ಈ ರೀತಿ ಸೆಲ್ ವಾಲ್ ಮಟೀರಿಯಲ್ ಪ್ರೆಸೆನ್ಸ್ ಇರುತ್ತೆ. ಬಟ್ ಮೂರು ಆಲ್ಗೆಲಿ ಕಾಮನ್ ಯಾವ್ದು ಹೇಳ್ರಿ, ಸೆಲ್ಯುಲೋಸ್. ಸೊ ಅದರಿಂದ ಸೆಲ್ ವಾಲ್ ಮೇಲೆ ಏನು ಹೇಳ್ರಿ ಆಲ್ಗೆನ ಕ್ಲಾಸಿಫೈ ಮಾಡಲಿಕ್ಕೆ ಆಗಲ್ಲ. ಅದರಿಂದ ಸೀನು ಅಲ್ಲ. ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂದರೆ, ಟೈಪ್ ಆಫ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್
ಸೆಲ್. ಸೊ ಇನಿಷಿಯಲಿ ಪಿಗ್ಮೆಂಟೇಷನ್ ಅನ್ನು ಹೇಳಿದ್ದಾನೆ. ಸೊ ಪಿಗ್ಮೆಂಟೇಷನ್ ನಥಿಂಗ್ ಬಟ್ ಏನು ಹೇಳ್ರಿ, ಕಲರಿಂಗ್. ಸೊ ಕಲರಿಂಗ್. ಸೊ ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ಡಿಪೆಂಡಿಂಗ್ ಆನ್ ದಿ ಪ್ರೆಸೆನ್ಸ್ ಆಫ್ ಪಿಗ್ಮೆಂಟ್, ಸೊ ಆಲ್ಗೆ ಹ್ಯಾವಿಂಗ್ ಏನು ಹೇಳ್ರಿ, ಡಿಫ್ರೆಂಟ್ ಕಲರ್. ಫಾರ್ ಎಕ್ಸಾಂಪಲ್ ಕ್ಲೋರೋಫೈಸಿ. ಸೊ ಕ್ಲೋರೋಫೈಸಿ ಏನಾಗಿರುತ್ತೆ ಅಂದರೆ ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ರೋಡೋಫೈಸಿ. ರೋಡೋಫೈಸಿ ಏನಾಗಿರುತ್ತೆ ಅಂದರೆ ರೆಡ್ ಕಲರ್. ನೆಕ್ಸ್ಟ್ ಬರುವಂಥದ್ದು ಪಿಯೋಫೈಸಿ. ಸೊ ಪಿಯೋಫೈಸಿ ಏನಾಗಿರುತ್ತೆ ಅಂದರೆ ಬ್ರೌನ್ ಕಲರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ನಮಗೆ ನೋಡಿದ್ ಕೂಡ ಏನು ಮಾಡ್ಬೋದು ಅಂದರೆ ಆಲ್ಗೆ ಗ್ರೀನ್ ಕಲರಲ್ಲಿ ಪ್ರೆಸೆನ್ಸ್ ಇದ್ದರೆ ಗ್ರೀನ್ ಆಲ್ಗೆ ದಟ್ ಇಸ್ ಕ್ಲೋರೋಫೈಸಿ ಮಾಡ್ಬೋದು. ರೆಡ್ ಕಲರಲ್ಲಿ ಪ್ರೆಸೆನ್ಸ್ ಇದ್ದರೆ ರೋಡೋಫೈಸಿಗೆ ಕ್ಲಾಸಿಫೈ ಮಾಡ್ಬೋದು, ಅಥವಾ ಬ್ರೌನ್ ಕಲರಲ್ಲಿ ಪ್ರೆಸೆನ್ಸ್ ಇದ್ದರೆ ಪಿಯೋಫೈಸಿಗೆ ಕ್ಲಾಸಿಫೈ ಮಾಡ್ಬೋದು. ಸೊ ಅದರಿಂದ ಏನು ಹೇಳ್ರಿ, ಸೆಟ್ ಆಫ್ ಆಲ್ಗೆನ ನಾವು ಕ್ಲಾಸಿಫೈ ಮಾಡಲಿಕ್ಕೆ ಮೋಸ್ಟ್ ಸೂಟೇಬಲ್ ಕ್ಯಾರೆಕ್ಟರ್ ಯಾವ್ದು ಹೇಳ್ರಿ, ಪಿಗ್ಮೆಂಟ್. ಸೊ ಪಿಗ್ಮೆಂಟ್ ಮೇಲೆ ನಾವೇನು ಮಾಡ್ಬೋದು ಅಂದರೆ ಆಲ್ಗೆನ ಕ್ಲಾಸಿಫೈ ಮಾಡ್ತಾ ಹೋಗ್ಬೋದು. ಸೊ ಕ್ಲೋರೋಫೈಸಿ ಬಿಕಾಸ್ ಆಫ್ ಪಿಗ್ಮೆಂಟ್ ಕ್ಲೋರೋಫಿಲ್. ಸೊ ಇನಿಷಿಯಲಿ ಕ್ಲೋರೋಫಿಲ್ ಎ ಆ್ಯಂಡ್ ಬಿ ಪಿಗ್ಮೆಂಟ್. ಸೊ ಇನಿಷಿಯಲಿ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಫಿಲ್ ಎ ಮತ್ತು ಬಿ ಪಿಗ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ರೋಡೋಫೈಸಿ ರೆಡ್ ಪಿಗ್ಮೆಂಟ್ ದಟ್ ಈಸ್ ಪೈಕೋ ಎರಿಥ್ರಿನ್. ಸೊ ಇನಿಷಿಯಲಿ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಪೈಕೋ ಎರಿಥ್ರಿನ್ ಇರುತ್ತೆ. ಪಿಯೋಫೈಸಿಸ್ನಲ್ಲಿ ಏನಾಗಿರುತ್ತೆ ಅಂದರೆ ಅದರ್ ಒನ್ ಮೋರ್ ಪಿಗ್ಮೆಂಟ್ ದಟ್ ಈಸ್ ಪ್ಯೂಕೋಕ್ಸಾಂಥಿನ್. ಪ್ಯೂಕೋಕ್ಸಾಂಥಿನ್ ಪಿಗ್ಮೆಂಟ್ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಲ್ಗೆನ ಕ್ಲಾಸಿಫೈ ಮಾಡಲಿಕ್ಕೆ ಮೋಸ್ಟ್ ಸೂಟೇಬಲ್ ಯಾವುದು ಅಂದರೆ ಪಿಗ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ಸೊ ಕ್ವಶನ್ ನಂಬರ್ 22 ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೆಕ್ಶುವಲ್ ರಿಪ್ರೊಡಕ್ಷನ್ ಇನ್ ಸ್ಪೈರೋಗೈರಾ ಈಸ್ ಆ್ಯನ್ ಅಡ್ವಾನ್ಸ್ಡ್ ಫೀಚರ್ ಬಿಕಾಸ್ ಇಟ್ ಶೋಸ್. ಸೊ ಇನಿಷಿಯಲಿ ಏನಾಗಿದೆ ಅಂದರೆ ಸ್ಪೈರೋಗೈರಾದಲ್ಲಿ ಇರುವಂಥ ಸೆಕ್ಸುವಲ್ ರಿಪ್ರೊಡಕ್ಷನ್ ಮೋಸ್ಟ್ಲಿ ಅಡ್ವಾನ್ಸ್ಡ್ ಟೈಪ್ ಹೇಳಿ ಹೇಳಿದ್ದಾರೆ. ಯಾಕೆ ಹೇಳಿ ಕೇಳಿದ್ದಾರೆ. ಸೊ ಫಸ್ಟು ಸ್ಪೈರೋಗೈರಾ ನೋಡುವ. ಸೊ ಇನಿಷಿಯಲಿ ಸ್ಪೈರೋಗೈರಾ ಕಮಿಂಗ್ ಅಂಡರ್ ಏನು ಹೇಳ್ರಿ, ಕ್ಲೋರೋಫೈಸಿ. ಸೊ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಸ್ಪೈರೋಗೈರಾ ಪ್ರೆಸೆಂಟ್ ಇನ್ ಫಿಲಾಮೆಂಟಸ್. ಸೊ ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುವಂಥ ಒಂದು ಆಲ್ಗೆ. ನೆಕ್ಸ್ಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ಸೆಕ್ಶುವಲ್ ರಿಪ್ರೊಡಕ್ಷನ್ ಹೇಳಿದ್ದಾರೆ. ಸೊ ಸ್ಪೈರೋಗೈರಾದಲ್ಲಿ ಏನಾಗಿರುತ್ತೆ, ಆ ಸ್ಪೆಷಲ್ ಕೈಂಡ್ ಆಫ್ ಸೆಕ್ಶುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ ದಟ್ ಈಸ್ ಕಾಂಜುಗೇಷನ್. ಕಾಂಜುಗೇಷನ್ ಥ್ರೂ ಏನಾಗಿರುತ್ತೆ ಅಂದರೆ ಇಲ್ಲಿ ಸೆಕ್ಶುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ಕಾಂಜುಗೇಷನ್ ನಥಿಂಗ್ ಬಟ್ ಏನು ಹೇಳ್ರಿ, ಸೊ ಇನಿಷಿಯಲಿ ಆಲ್ರೆಡಿ ಹೇಳಿದ್ದೇನೆ ಫಿಲಾಮೆಂಟಸ್. ಸೊ ಇನಿಷಿಯಲಿ ಸ್ಪೈರೋಗೈರಾದಲ್ಲಿ ಏನಾಗಿರುತ್ತೆ ಅಂದರೆ 2 ಫಿಲಾಮೆಂಟ್ಸ್ ಪ್ರೆಸೆನ್ಸ್ ಇರುತ್ತೆ ಆನ್ ಐದರ್ ಸೈಡ್ಸಲ್ಲಿ, ಅಡ್ಜಸೆಂಟ್ ಸೈಡ್ಸಲ್ಲಿ ಅಥವಾ ಸೈಡ್ ಬೈ ಸೈಡ್ಸಲ್ಲಿ ಏನಾಗಿರುತ್ತೆ ಅಂದರೆ 2 ಫಿಲಾಮೆಂಟ್ಸ್ ಪ್ರೆಸೆನ್ಸ್ ಇರುತ್ತೆ. ಈಚ್ ಫಿಲಾಮೆಂಟ್ಸ್ ಕಂಟೈನಿಂಗ್ ಇಟ್ಸ್ ಓನ್ ಏನು ಹೇಳ್ರಿ, ನ್ಯೂಕ್ಲಿಯಸ್. ಸೊ ಅದರದ್ದೇ ಆದ ನ್ಯೂಕ್ಲಿಯಸ್ ಪ್ರೆಸೆನ್ಸ್ ಇರುತ್ತೆ. ಸೊ ನ್ಯೂಕ್ಲಿಯಸ್ ನಥಿಂಗ್ ಬಟ್ ಏನು ಹೇಳ್ರಿ, ಜೆನೆಟಿಕ್ ಮಟೀರಿಯಲ್ ಹೇಳಿ ಕಾಮನ್ ಆಗಿ ಕನ್ಸಿಡರ್ ಮಾಡ್ಬೋದು. ಡ್ಯೂರಿಂಗ್ ದ ಟೈಮ್ ಆಫ್ ರಿಪ್ರೊಡಕ್ಷನ್ ಸೊ ಬೋತ್ ದ ಫಿಲಾಮೆಂಟ್ ಕಂಬೈನ್ ಟುಗೆದರ್. ಸೊ ಒಂದಕ್ಕೊಂದು ಏನಾಗಿರುತ್ತೆ ಅಂದರೆ ಕಂಬೈನ್ ಆಗಿ ಸೊ ಇನಿಷಿಯಲಿ ಒಂದು ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಆ ಟ್ಯೂಬ್ಗೆ ಏನು ಕರಿತೀವಿ ಅಂದರೆ ಕಾಂಜುಗೇಷನ್ ಟ್ಯೂಬ್ಸ್ ಹೇಳಿ ಕಾಮನ್ ಆಗಿ ಕರೀತೀವಿ. ಥ್ರೂ ಕಾಂಜುಗೇಷನ್ ಟ್ಯೂಬ್ಸ್ ಜೆನೆಟಿಕ್ ಮಟೀರಿಯಲ್ಸ್ ಏನಾಗಿರುತ್ತೆ ಅಂದರೆ ಮಿಕ್ಸಪ್ ಆಗುತ್ತೆ. ಸೊ ಜೆನೆಟಿಕ್ ಮಟೀರಿಯಲ್ ಮಿಕ್ಸಪ್ ಆಗ್ತಾ ಹೋಗುತ್ತೆ. ಸೊ ಮಿಕ್ಸಪ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೋಜೆನಿಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಸೊ ಈ ಟೈಪ್ ಆಫ್ ರಿಪ್ರೊಡಕ್ಷನನ್ನು ಕಾಮನ್ ಆಗಿ ನಾವು ಏನು ಕರಿಬೋದು ಅಂದರೆ ಐಸೋಗ್ಯಾಮಸ್ ಕೈಂಡ್ ಆಫ್ ರಿಪ್ರೊಡಕ್ಷನ್ ಹೇಳಿಬೋದು. ಬಿಕಾಸ್ ಆಫ್ ಇಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟ್ಸ್. ಸೊ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ನಾನ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ದಿ ಐಡೆಂಟಿಕಲ್ ದಟ್ ಈಸ್ ಮಾರ್ಫಾಲಜಿಕಲಿ ಸಿಮಿಲರ್ ನೇಚರಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಸೊ ಇನಿಷಿಯಲಿ ಫಿಲಾಮೆಂಟ್ಸ್ ಆರ್ ಫಿಸಿಯಾಲಜಿಕಲಿ ಡಿಫ್ರೆಂಟ್. ಸೊ ಫಿಸಿಯಾಲಜಿಕಲಿ ಯಾಕೆ ಡಿಫ್ರೆಂಟ್ ಹೇಳಿ ಹೇಳ್ತೀನಿ ಅಂದರೆ ಒನ್ ಫಿಲಾಮೆಂಟ್ ಆ್ಯಕ್ಟ್ ಎಸ್ ಎ ಮೇಲ್, ಅನದರ್ ಫಿಲಾಮೆಂಟ್ ಆ್ಯಕ್ಟ್ ಎಸ್ ಎ ಫೀಮೇಲ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಒಂದು ಫಿಲಾಮೆಂಟು ಮೇಲ್ ಆಗಿ ಆ್ಯಕ್ಟ್ ಆಗುತ್ತೆ, ಇನ್ನೊಂದು ಫಿಲಾಮೆಂಟು ಫೀಮೇಲ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಅದಕ್ಕೆ ಸೆಕ್ಶುವಲ್ ರಿಪ್ರೊಡಕ್ಷನ್ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದರೆ ಡಿಫ್ರೆಂಟ್ ಸೈಜ್ ಆಫ್ ಮೊಟೈಲ್ ಸೆಕ್ಸ್ ಆರ್ಗನ್. ಸೊ ಇನಿಷಿಯಲಿ ಡಿಫ್ರೆಂಟ್ ಸೈಜ್ ಮೊಟೈಲ್ ಸೆಕ್ಸ್ ಆರ್ಗನ್ ಹೇಳಿದ್ದಾರೆ. ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ನಾನ್ ಮೊಟೈಲ್ಸಲ್ಲಿ ಇರುತ್ತೆ. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಗ್ಯಾಮೆಟ್ಸ್ ಏನು ಪ್ರೊಡಕ್ಷನ್ ಆಗಿರುತ್ತೋ ಆ ಗ್ಯಾಮೆಟ್ಸು ನಾನ್ ಮೊಟೈಲ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಈ ಆಪ್ಷನ್ ಅಲ್ಲ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಸೇಮ್ ಸೈಜ್ ಆಫ್ ಮೊಟೈಲ್ ಸೆಕ್ಸ್ ಆರ್ಗನ್ಸ್. ಸೊ ಸೇಮ್ ಸೈಜ್ ಕರೆಕ್ಟ್, ದಟ್ ಈಸ್ ಏನು ಹೇಳ್ರಿ, ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಸೇಮ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಬಟ್ ಮೊಟೈಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ, ನಾಟ್ ಮೊಟೈಲ್ ನೇಚರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಆಲ್ಸೋ ರಾಂಗ್. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಮಾರ್ಫಾಲಜಿಕಲಿ ಡಿಫ್ರೆಂಟ್ ಸೆಕ್ಸ್ ಆರ್ಗನ್. ಸೊ ಮಾರ್ಫಾಲಜಿಕಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಇರುತ್ತೆ ಹೇಳಿ ಹೇಳಿದ್ದಾರೆ, ಬಟ್ ನಾಟ್
ಏನು ಹೇಳ್ರಿ ಡಿಫ್ರೆಂಟ್ ಇರಲ್ಲ. ಮಾರ್ಫಾಲಜಿಕಲಿ ಏನಾಗಿರುತ್ತೆ ಅಂದರೆ ಸೇಮ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ ಅಂದರೆ ಐಡೆಂಟಿಕಲ್ ಗ್ಯಾಮೆಟ್ಸ್ ಹೇಳಿ ಕಾಮನ್ ಆಗಿ ಕರೆದಿರ್ತೀವಿ. ಸೊ ಅದರಿಂದ ಆಪ್ಷನ್ ಸಿ ಆಲ್ಸೋ ರಾಂಗ್. ಸೊ ಆಪ್ಷನ್ ಡಿ ಏನು ಕೊಟ್ಟಿದೆ ಅಂದರೆ ಫಿಸಿಯಾಲಜಿಕಲಿ ಡಿಫ್ರೆನ್ಶಿಯೇಟೆಡ್ ಸೆಕ್ಸ್ ಆರ್ಗನ್, ದ್ಯಾಟ್ ಇಸ್ ಟ್ರೂ. ಬಿಕಾಸ್ ಆಫ್ ಏನು ಹೇಳ್ರಿ ಗ್ಯಾಮೆಟ್ಸ್ ಏನಾಗಿರುತ್ತೆ ಹೇಳ್ರಿ ಐಡೆಂಟಿಕಲಲ್ಲಿ ಇರುತ್ತೆ, ಮಾರ್ಫಾಲಜಿಕಲಿ ಸೇಮ್ ಇರುತ್ತೆ, ಬಟ್ ಫಿಸಿಯಾಲಜಿಕಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಒನ್ ಫಿಲಮೆಂಟ್ ಆ್ಯಕ್ಟ್ ಎಸ್ ಏನು ಹೇಳ್ರಿ ಮೇಲ್ ಆ್ಯಂಡ್ ಅನದರ್ ಫಿಲಮೆಂಟ್ ಆ್ಯಕ್ಟ್ ಎಸ್ ಎ ಫೀಮೇಲ್. ಸೊ ಒಂದು ಮೇಲ್ ಆಗಿ ಆ್ಯಕ್ಟ್ ಆಗುತ್ತೆ, ಇನ್ನೊಂದು ಫೀಮೇಲ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ, ಫಿಸಿಯಾಲಜಿಕಲಿ ಡಿಫ್ರೆನ್ಶಿಯೇಟೆಡ್ ಸೆಕ್ಸ್ ಆರ್ಗನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 24. 24 ಏನು ಕೇಳಿದ್ರೆ ಅಂದರೆ ಯುಲೋಥ್ರಿಕ್ಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆ್ಯಸ್. ಸೊ ಯುಲೋಥ್ರಿಕ್ಸ್ನ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಯಾವುದು ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರೋದು ಅಂದರೆ 1998 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಯುಲೋಥ್ರಿಕ್ಸ್ ಬಗ್ಗೆ ನೋಡ್ಲಿಕ್ಕೆ ಹೋದರೆ, ಸೊ ಯುಲೋಥ್ರಿಕ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿ. ಸೊ ಕ್ಲೋರೋಫೈಸಿಯದಲ್ಲಿ ಬರುತ್ತೆ, ದಟ್ ಈಸ್ ಗ್ರೀನ್ ಆಲ್ಗೆ. ಸೊ ನೆಕ್ಸ್ಟ್ ಅದರ್ ಕ್ಯಾರೆಕ್ಟರ್ ನೋಡ್ಲಿಕ್ಕೆ ಹೋದರೆ ಯುಲೋಥ್ರಿಕ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಫಿಲಾಮೆಂಟಸ್. ಸೊ ಇನಿಷಿಯಲಿ ಫಿಲಾಮೆಂಟಸ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಫಿಲಾಮೆಂಟಸಲ್ಲೂ ಹೇಳಲಿಕ್ಕೆ ಹೋದರೆ ಪರ್ಟಿಕ್ಯುಲರ್ ಆಗಿ ಏನಾಗಿರುತ್ತೆ ಅಂದರೆ ಅನ್ಬ್ರಾಂಚೆಡ್ ನೇಚರ್. ಸೊ ಇನಿಷಿಯಲಿ ಅನ್ಬ್ರಾಂಚೆಡ್ ಫಿಲಾಮೆಂಟಸ್ ಕಂಡೀಷನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು ಫಿಲಾಮೆಂಟಸ್ ಇನ್ನೊಂದು ಕ್ಯಾರೆಕ್ಟ್ರಿಗೆ ಹೋದರೆ ಶೇಪ್ ಹೇಳಲಿಕ್ಕೆ ಹೋದರೆ ಸಿಲಿಂಡ್ರಿಕಲ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಜನರಲ್ ವೆಜಿಟೇಟಿವ್ ಕ್ಯಾರೆಕ್ಟರ್ ಹೋದರೆ. ಅದೇ ರೀತಿ ಸೆಕ್ಷುವಲ್ ಕ್ಯಾರೆಕ್ಟರ್ಗೆ ಹೇಳಲಿಕ್ಕೆ ಹೋದರೆ, ಸೊ ಇನಿಷಿಯಲಿ ಯುಲೋಥ್ರಿಕ್ಸ್ reproduce by 2 methods. ಸೊ ಫಸ್ಟ್ ಬರುವಂಥದ್ದು ಅಸೆಕ್ಷುವಲ್. ಸೊ ಇನಿಷಿಯಲ್ ಅಸೆಕ್ಷುವಲ್ ಮೆಥಡ್ಸಿಂದ ರಿಪ್ರೊಡಕ್ಷನ್ ಮಾಡುತ್ತೆ ಬೈ ದ ಪ್ರೊಡಕ್ಷನ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಜ್ಯೂಸ್ ಸ್ಪೋರ್ಸ್. ಸೊ ಇನಿಷಿಯಲಿ ಜ್ಯೂಸ್ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಜ್ಯೂಸ್ ಸ್ಪೋರ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಫ್ಲಾಜಿಲೇಟೆಡ್ ಸ್ಪೋರ್ಸ್. ಸೊ ಫ್ಲಾಜಿಲೇಟೆಡ್ ಸ್ಪೋರ್ಸನ್ನು ಜ್ಯೂಸ್ ಸ್ಪೋರ್ಸ್ ಹೇಳಿ ಕರೀತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಸೆಕೆಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಇನಿಷಿಯಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಬೈ ಐಸೋಗ್ಯಾಮಿ ಥ್ರೂ ಸೆಕ್ಷುವಲ್ ರೀಪ್ರೊಡಕ್ಷನ್, ದಟ್ ಈಸ್ ಗ್ಯಾಮೆಟ್ಸ್ ಆರ್ ಐಡೆಂಟಿಕಲ್. ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಐಡೆಂಟಿಕಲಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇದಿಷ್ಟು ಜನರಲ್ ಡಿಸ್ಕ್ರಿಪ್ಷನ್ ಅಬೌಟ್ ಏನು ಹೇಳ್ರಿ ಯುಲೋಥ್ರಿಕ್ಸ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಫಿಲಾಮೆಂಟಸ್ ಆಲ್ಗೆ ಲ್ಯಾಕಿಂಗ್ ಫ್ಲಾಜಿಲೇಟೆಡ್ ರೀಪ್ರೊಡಕ್ಟಿವ್ ಸ್ಟೇಜಸ್. ಸೊ ಫಿಲಾಮೆಂಟಸ್ ಆಲ್ಗೆ ದ್ಯಾಟ್ ಇಸ್ ಟ್ರೂ. ಸೊ ಯುಲೋಥ್ರಿಕ್ಸ್ ಏನಾಗಿರುತ್ತೆ ಅಂದರೆ ಫಿಲಾಮೆಂಟಸ್ ನೇಚರಲ್ಲೇ ಪ್ರೆಸೆನ್ಸ್ ಇರುತ್ತೆ, ಬಟ್ ಏನು ಹೇಳ್ರಿ ಲ್ಯಾಕಿಂಗ್ ಆಫ್ ಪ್ಲಾಜಿಲೇಟೆಡ್ ರೀಪ್ರೊಡಕ್ಟಿವ್ ಸ್ಟೇಜಸ್ ಹೇಳಿ ಕರೆದಿದ್ದಾರೆ, ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ಏನು ಹೇಳ್ರಿ ಪ್ಲಾಜಿಲೇಟೆಡ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ದಟ್ ಇಸ್ ಐದರ್ ಜ್ಯೂಸ್ ಸ್ಪೋರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಅಥವಾ ಏನು ಹೇಳ್ರಿ ಐಸೋಗ್ಯಾಮಲ್ಲಿ ಪ್ರೊಡಕ್ಷನ್ ಆಗಿರುವಂಥ ಗ್ಯಾಮೆಟ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಫ್ಲಾಜೆಲ್ಲ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಎ ರಾಂಗ್. ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂದರೆ ಮೆಂಬ್ರನಸ್ ಆಲ್ಗೆ ಪ್ರೊಡ್ಯೂಸಿಂಗ್ ಜ್ಯೂಸ್ ಸ್ಪೋರ್ಸ್ ಹೇಳಿ ಹೇಳಿದ್ದಾರೆ. ಸೊ ಇನಿಷಿಯಲಿ ಮೆಂಬ್ರನಸ್ ಆಲ್ಗೆ, ಸೊ ಇನಿಷಿಯಲಿ ಯುಲೋಥ್ರಿಕ್ಸ್ ಏನು ಹೇಳ್ರಿ ಮೆಂಬ್ರನಸ್ ಆಲ್ಗೆ ಬರಲ್ಲ. ಮೆಂಬ್ರನಸ್ನ ಆಲ್ಗೆ ನಥಿಂಗ್ ಬಟ್ ಏನು ಹೇಳ್ರಿ ಥ್ಯಾಲಸ್ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಮೆಂಬ್ರೇನಸ್ ಸ್ಟ್ರಕ್ಚರ್, ಈ ರೀತಿ ಫ್ಲ್ಯಾಟ್ ಆ್ಯಂಡ್ ಸ್ಟ್ರಕ್ಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಉಲ್ವಾ. ಸೊ ಉಲ್ವಾದಲ್ಲಿ ಏನಾಗಿರುತ್ತೆ ಅಂದರೆ ಮೆಂಬ್ರನಸ್ ಆಲ್ಗೆ ಆಗಿರುತ್ತೆ, ಇದು ರಾಂಗು. ನೆಕ್ಸ್ಟ್ ಬರುವಂಥದ್ದು ಪ್ರೊಡ್ಯೂಸಿಂಗ್ ಜ್ಯೂಸ್ ಸ್ಪೋರ್ಸ್. ಸೊ ಜ್ಯೂಸ್ ಸ್ಪೋರ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ, ದಟ್ ಈಸ್ ಕರೆಕ್ಟ್. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಸೊ ಥರ್ಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಫಿಲಾಮೆಂಟಸ್ ಆಲ್ಗೆ ವಿತ್ ಫ್ಲಾಜಿಲೇಟೆಡ್ ರೀಪ್ರೊಡಕ್ಟಿವ್ ಸ್ಟೇಜಸ್, ದಟ್ ಇಸ್ ಕರೆಕ್ಟ್. ಏನು ಹೇಳ್ರಿ ಫಿಲಾಮೆಂಟಸ್ ಆಲ್ಗೆ ಯುಲೋಥ್ರಿಕ್ಸ್ ಫಿಲಾಮೆಂಟಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಫ್ಲಾಜಿಲೇಟೆಡ್ ಸ್ಟೇಜಸ್. ಸೊ ಫ್ಲಾಜಿಲೇಟೆಡ್ ದಟ್ ಇಸ್ ಜ್ಯೂಸ್ ಸ್ಪೋರ್ಸ್ ಅಲಾಂಗ್ ವಿತ್ ದಿ ಗ್ಯಾಮೆಟ್ಸ್ ಆಫ್ ಐಸೋಗ್ಯಾಮಸ್ ರೀಪ್ರೊಡಕ್ಷನ್. ಸೊ ಅದರಿಂದ ಆನ್ಸರ್ ಸಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಡಿ ಅನ್ನು ನೋಡ್ಲಿಕ್ಕೆ ಹೋದರೆ ನಾನ್ ಮೋಟೈಲ್ ಕೊಲೋನಿಯಲ್ ಆಲ್ಗಾ ಲ್ಯಾಕಿಂಗ್ ಜ್ಯೂಸ್ ಸ್ಪೋರ್ಸ್ ಹೇಳಿದ್ದಾರೆ. ಸೊ ಕೊಲೋನಿಯಲ್ ಆಲ್ಗೆ ಅಂತೂ ಅಲ್ವೇ ಅಲ್ಲ. ಸೊ ಇನಿಷಿಯಲಿ ಕೊಲೋನಿಯಲ್ ಆಲ್ಗೆ ಎಕ್ಸಾಂಪಲ್ ಯಾವುದು ವಾಲ್ವಾಕ್ಸ್. ಸೊ ವಾಲ್ವಾಕ್ಸ್ ಕೊಲೋನಿಯಲ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ, ಬಟ್ ನಮ್ದು ಏನು ಹೇಳ್ರಿ ಯುಲೋಥ್ರಿಕ್ಸ್ ಫಿಲಾಮೆಂಟಸ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ, ಲ್ಯಾಕಿಂಗ್ ಜ್ಯೂಸ್ ಸ್ಪೋರ್ಸ್ ಹೇಳಿದ್ದಾರೆ, ಬಟ್ ಜ್ಯೂಸ್ ಸ್ಪೋರ್ಸು ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ಕ್ವಶನ್ ನಂಬರ್ 25. ಸೊ 25 ಏನು ಕೇಳಿದ್ದಾರೆ ಅಂದರೆ ಆ್ಯನ್ ಆಲ್ಗಾ ವೆರಿ ರಿಚ್ ಇನ್ ಪ್ರೋಟೀನ್ ಈಸ್. ಸೊ ಯಾವ ಆಲ್ಗೆದಲ್ಲಿ ಏನು ಹೇಳ್ರಿ ವೆರಿ ಲಾರ್ಜ್ ಅಮೌಂಟಲ್ಲಿ ರಿಚ್ ಅಮೌಂಟಲ್ಲಿ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರೋದಂದರೆ 1997 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಕ್ಲೋರೆಲ್ಲಾ. ಸೊ ಕ್ಲೋರೆಲ್ಲಾ ಕೊಟ್ಟಿದ್ದಾರೆ. ಕ್ಲೋರೆಲ್ಲಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿ.
ಸೊ ಕ್ಲೋರೋಫೈಸಿ ಅವ್ರ ಗ್ರೀನ್ ಆಲ್ಗೆದಲ್ಲಿ ಬರುತ್ತೆ. ಇಟ್ಸ್ ಅ ಯೂನಿಸೆಲ್ಯುಲಾರ್ ಆಲ್ಗೆ. ಸೊ ಇನಿಷಿಯಲಿ ಯೂನಿಸೆಲ್ಯುಲಾರ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಕ್ಲೋರೆಲ್ಲಾ ಕಂಟೈನಿಂಗ್ ವೆರಿ ಹೈ ಅಮೌಂಟ್ ಆಫ್ ಪ್ರೋಟೀನ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ, ವೆರಿ ಲಾರ್ಜ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೆಲ್ಲಾದಲ್ಲಿ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ. ಇಟ್ಸ್ ಡ್ರೈ ವೇಟ್. ಸೊ ಡ್ರೈ ವೇಟಲ್ಲಿ ಅರೌಂಡ್ 50 to 60% ಏನಾಗಿರುತ್ತೆ ಅಂದರೆ ಇದರಲ್ಲಿ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ. ಸೊ ಡ್ರೈ ವೇಟ್ ಆಫ್ ದಿ ಕ್ಲೋರೆಲ್ಲಾ ಹ್ಯಾವಿಂಗ್ ಏನು ಹೇಳ್ರಿ 50 to 60% ಆಫ್ ಪ್ರೋಟೀನ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಇದನ್ನು ಕಾಮನ್ ಆಗಿ ಏನು ಮಾಡ್ತಾರೆ ಅಂದರೆ ಡಯಟರಿ ಸಪ್ಲಿಮೆಂಟ್ ಆಗಿ ಯುಟಿಲೈಸೇಷನ್ ಮಾಡ್ತಾರೆ. ಯಾರು ಜಿಮ್ ಮಾಡ್ತಾರೋ, ಬಾಡಿ ಬಿಲ್ಡ್ ಮಾಡ್ತಾರೋ, ಸೊ ಅಂಥವ್ರು ಏನು ಮಾಡ್ತಾರೆ ಹೇಳ್ರಿ ಈ ಕ್ಲೋರೆಲ್ಲಾ ಪ್ರೋಟೀನ್ಸನ್ನು ಕನ್ಸ್ಯೂಮ್ ಮಾಡ್ತಾರೆ. ಈ ಪ್ರೋಟೀನ್ ಜೊತೆಗೆ ಏನಾಗಿರುತ್ತೆ ಅಂದರೆ ಇದರಲ್ಲಿ ಸಮ್ ಅಮೌಂಟಲ್ಲಿ ವಿಟಮಿನ್ಸ್. ಸೊ ಇನಿಷಿಯಲಿ ಮಿನಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ವಿಟಮಿನ್ಸ್ ಪ್ರೆಸೆನ್ಸ್ ಇರುತ್ತೆ. ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಮಿನರಲ್ಸ್ ಪ್ರೆಸೆನ್ಸ್ ಇರುತ್ತೆ. ಆ್ಯಂಡ್ ಅದರ್ ನ್ಯೂಟ್ರಿಯೆಂಟ್ಸ್ ಆಲ್ಸೋ ಏನು ಹೇಳ್ರಿ ವೆರಿ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಏನು ಹೇಳ್ರಿ ಪ್ರೋಟೀನ್ ರಿಚ್ ಆಲ್ಗ ಯಾವುದು ಅಂದರೆ ಕಾಮನ್ ಆಗಿ ಕ್ಲೋರೆಲ್ಲಾ. ಸೊ ಇದು ಆನ್ಸರ್ ಆಗಿರುತ್ತೆ. ಅದರ್ ಆಪ್ಷನ್ಸನ್ನು ಚೆಕ್ ಮಾಡುವ. ನಾಸ್ಟಾಕ್. ಸೊ ನಾಸ್ಟಾಕ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಸೈನೋಬ್ಯಾಕ್ಟೀರಿಯಾದಲ್ಲಿ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮಿನಿಮಮ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್. ಸೊ ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ ಕಂಪೇರ್ ಟು ಕ್ಲೋರೆಲ್ಲಾ. ನಾಸ್ಟಾಕ್ನಲ್ಲಿ ಏನು ಹೇಳ್ರಿ ಕ್ಲೋರೆಲ್ಲಾ ಅಮೌಂಟು ತುಂಬ ಕಡಿಮೆ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿ. ಸೊ ಕ್ಲೋರೋಫೈಸಿ ಆಗಿರುತ್ತೆ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಫಿಲ್ ಎ ಮತ್ತು ಬಿ ಪಿಗ್ಮೆಂಟ್ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ. ಸೊ ರಿಸರ್ವ್ ಫುಡ್ ಮಟೀರಿಯಲ್ ಯಾವ್ದು ಹೇಳ್ರಿ ಸ್ಟಾರ್ಚ್. ಸೊ ಇನಿಷಿಯಲಿ ಸ್ಟಾರ್ಚ್ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಸಿ ಆಲ್ಸೋ ರಾಂಗ್. ಲಾಸ್ಟು ಯುಲೋಥ್ರಿಕ್ಸ್. ಸೊ ಯುಲೋಥ್ರಿಕ್ಸ್ ಆಲ್ಸೋ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ರಿಸರ್ವ್ ಫುಡ್ ಮಟೀರಿಯಲ್ ಸ್ಟಾರ್ಚ್. ಸೊ ಪ್ರೋಟೀನು ಮಿನಿಮಮ್ ಅಮೌಂಟಲ್ಲಿ ಪ್ರೆಸೆನ್ಸ್ ಇರುತ್ತೆ. ಕಂಪೇರ್ ಟು ದೀಸ್ ತ್ರೀ, ದಟ್ ಈಸ್ ನಾಸ್ಟಾಕು, ಸ್ಪೈರೋಗೈರಾ, ಯುಲೋಥ್ರಿಕ್ಸ್ಗೆ ಕಂಪೇರ್ ಮಾಡಿದಾಗ ಕ್ಲೋರೆಲ್ಲಾದಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಮ್ಯಾಕ್ಸಿಮಮ್ ಅಮೌಂಟಲ್ಲಿ ಅಥವಾ ರಿಚ್ ಅಮೌಂಟಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ಸು ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 26th ಕ್ವಶನ್ ಏನು ಕೇಳಿದೆ ಅಂದರೆ ಯುಲೋಥ್ರಿಕ್ಸ್ ಫಿಲಾಮೆಂಟ್ ಪ್ರೊಡ್ಯೂಸ್. ಸೊ ಯುಲೋಥ್ರಿಕ್ಸ್ನಲ್ಲಿ ಫಿಲಾಮೆಂಟ್ಸು ಹೇಗೆ ಪ್ರೊಡಕ್ಷನ್ ಆಗುತ್ತೆ ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರೋದಂದರೆ 1997 ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಯುಲೋಥ್ರಿಕ್ಸ್ ನೋಡ್ಲಿಕ್ಕೆ ಹೋದರೆ ಯುಲೋಥ್ರಿಕ್ಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಪ್ರೀವಿಯಸ್ ಎಲ್ಲ ಕ್ವಶನ್ಸಲ್ಲಿ ಹೇಳಿದ್ದೇನೆ ಕಮ್ಮಿಂಗ್ ಅಂಡರ್ ಕ್ಲೋರೋಫೈಸಿಯಲ್ಲಿ ಬರ್ತಾ ಹೋಗಿರುತ್ತೆ. ದಟ್ ಈಸ್ ಗ್ರೀನ್ ಆಲ್ಗೆದಲ್ಲಿ ಬರುತ್ತೆ. ಸೊ ಇನಿಷಿಯಲಿ ಇದರಲ್ಲಿ ಏನಾಗಿರುತ್ತೆ ಅಂದರೆ ರೀಪ್ರೊಡಕ್ಷನ್. ದೆರ್ ಆರ್ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ರೀಪ್ರೊಡಕ್ಷನ್. ದಟ್ ಈಸ್ ಅಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ನೆಕ್ಸ್ಟ್ ಬರುವಂಥದ್ದು ಏನಂದರೆ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ಸೊ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ಸಲ್ಲಿ ಮೇನ್ಲಿ ಐಸೋಗ್ಯಾಮಿ ಕೈಂಡ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಐಸೋಗ್ಯಾಮಿ ನಥಿಂಗ್ ಬಟ್ ಏನು ಹೇಳ್ರಿ ಗ್ಯಾಮೆಟ್ಸ್ ಪ್ರೊಡಕ್ಷನ್ಸ್ ಆಗುತ್ತೆ. ದೀಸ್ ಗ್ಯಾಮೆಟ್ಸ್ ಆರ್ ಏನು ಹೇಳ್ರಿ ಐಡೆಂಟಿಕಲ್. ಸೊ ಐಡೆಂಟಿಕಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಐಡೆಂಟಿಕಲ್ ನಥಿಂಗ್ ಬಟ್ ಏನು ಹೇಳ್ರಿ ಮಾರ್ಫಾಲಜಿಕಲಿ ಗ್ಯಾಮೆಟ್ಸ್ ಆರ್ ಮಾರ್ಫಾಲಜಿಕಲಿ ಸಿಮಿಲರ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಮೊಟೈಲ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಸೊ ಎಲ್ಲ ಸಿಮಿಲರ್ ಆಗಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುವಂಥದ್ದು. ಸೊ ಫಸ್ಟ್ ಆಪ್ಷನನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ ಹಿಟರೋ ಗ್ಯಾಮೆಟ್ಸಲ್ಲಿ ಕೇಳಿದ್ದಾರೆ. ಹಿಟರೋ ನಥಿಂಗ್ ಬಟ್ ಏನು ಹೇಳ್ರಿ ಡಿಫ್ರೆಂಟ್. ಸೊ ಇನಿಷಿಯಲಿ ಗ್ಯಾಮೆಟ್ಸ್ ಆರ್ ಡಿಫ್ರೆಂಟ್ ಹೇಳಿ ಅರ್ಥ. ಬಟ್ ಯುಲೋಥ್ರಿಕ್ಸ್ನಲ್ಲಿ ಏನು ಹೇಳ್ರಿ ಐಸೋಗ್ಯಾಮಿ ಪ್ರೆಸೆನ್ಸ್ ಇದ್ದು ಗ್ಯಾಮೆಟ್ಸ್ ಐಡೆಂಟಿಕಲ್ ಆಗಿರುತ್ತೆ. ಅದರಿಂದ ಹಿಟ್ರೋ ಗ್ಯಾಮೆಟ್ಸ್ ಅಲ್ಲ. ನೆಕ್ಸ್ಟು ಬೆಸಿಡಿಯೋಸ್ಪೋರ್ಸಲ್ಲಿ ಕೊಟ್ಟಿದ್ದಾರೆ. ಬೆಸಿಡಿಯೋಸ್ಪೋರ್ಸ್ ಕಾಮನ್ ಆಗಿ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಹೇಳ್ರಿ ಫಂಗೈಯಲ್ಲಿ ಪ್ರೊಡಕ್ಷನ್ ಆಗಿರುತ್ತೆ. ಆಲ್ಗೆಗೆ ಬೆಸಿಡಿಯೋಫೋರ್ಸ್ಗೆ ಸಂಬಂಧನೇ ಇಲ್ಲ. ಮೇನ್ಲಿ ಫಂಗೈಯಲ್ಲಿ ಬೆಸಿಡಿಯೋಸ್ಪೋರ್ ಪ್ರೊಡಕ್ಷನ್ ಆಗುತ್ತೆ. ಯಾವ ಫಂಗೈಯಲ್ಲಿ ಬೆಸಿಡಿಯೋಮೈಕೋಟಾದಲ್ಲಿ ಕಾಮನ್ ಆಗಿ ಬೆಸಿಡಿಯೋಸ್ಪೋರ್ಸು ಪ್ರೊಡಕ್ಷನ್ ಆಗಿರುತ್ತೆ. ಸೊ ಅದರಿಂದ ಯುಲೋಥ್ರಿಕ್ಸ್ಗೆ ಸಂಬಂಧ ಇಲ್ಲದೆ ಇರೋದ್ರಿಂದ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಏನು ಕೊಟ್ಟಿದೆ ಅಂದರೆ ಐಸೋಗ್ಯಾಮೆಟ್ಸ್. ಸೊ ಐಸೋಗ್ಯಾಮೆಟ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಸಿಮಿಲರ್ ಶೇಪ್ ಆ್ಯಂಡ್ ಸೈಜ್ ಕೈಂಡ್ ಆಫ್ ಗ್ಯಾಮೆಟ್, ದಟ್ ಈಸ್ ಐಡೆಂಟಿಕಲ್ ಗ್ಯಾಮೆಟ್ಸ್. ಸೊ ಇದು ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಈಸ್ ಕರೆಕ್ಟ್. ದಟ್ ಈಸ್ ಯುಲೋಥ್ರಿಕ್ಸ್ನಲ್ಲಿ ಫಿಲಮೆಂಟ್ ಹೇಗೆ ಪ್ರೊಡಕ್ಷನ್ ಆಗುತ್ತೆ ಹೇಳ್ರಿ ಐಸೋಗ್ಯಾಮೆಟ್ಸಿಂದ ಕಾಮನ್ ಆಗಿ ಪ್ರೊಡಕ್ಷನ್ ಆಗಿರುತ್ತೆ. ಲಾಸ್ಟ್ ಆಪ್ಷನ್ ಅನೈಸೋಗ್ಯಾಮೆಟ್ಸ್ ಕೊಟ್ಟಿದ್ದಾರೆ. ಅನೈಸೋಗ್ಯಾಮೆಟ್ಸ್ ನಥಿಂಗ್ ಬಟ್ ಏನು ಹೇಳ್ರಿ ಗ್ಯಾಮೆಟ್ಸ್ ಆರ್ ಡಿಫ್ರೆಂಟ್ ಇನ್
ಸೈಜ್. ಸೊ ಗ್ಯಾಮೆಟ್ಸ್ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಸೈಜಸ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಆಪ್ಷನ್ ಡಿ ಈಸ್ ರಾಂಗ್. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 28. ದ ಪೈರನಾಯ್ಡ್ಸ್ ಆರ್ ಮೇಡ್ ಅಪ್ ಆಫ್. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಪೈರನಾಯ್ಡ್ಸ್ ಯಾವುದರಿಂದ ಮೇಡ್ ಅಪ್ ಆಗಿರುತ್ತೆ ಹೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು 1995 ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಪೈರನಾಯ್ಡ್ಸ್ ಅಂದರೆ ಏನು ಹೇಳಿ ನೋಡ್ಲಿಕ್ಕೆ ಹೋದರೆ, ಸೊ ಕಾಮನ್ ಆಗಿ ನೀವು ಕ್ಲಾಮಿಡೋಮೊನಾಸ್ ಡಯಾಗ್ರಾಮನ್ನು ನೋಡಿರ್ಬೋದು. ಸೊ ಈ ರೀತಿ ಕ್ಲಾಮಿಡೋಮೊನಾಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ 2 ಐಸ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಏನಾಗಿರುತ್ತೆ ಅಂದರೆ ಈ ಮಿಡಲ್ ರೀಜನ್ಸಲ್ಲಿ ಒಂದು ಕಪ್ ಲೈಕ್ ಸ್ಟ್ರಕ್ಚರ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಈ ಕಪ್ ಲೈಕ್ ಸ್ಟ್ರಕ್ಚರ್ಸ್ ಯಾವುದು ಹೇಳ್ರಿ, ಪೈರನಾಯ್ಡ್ಸ್. ಸೊ ಈ ಕಪ್ ಲೈಕ್ ಸ್ಟ್ರಕ್ಚರ್ಸ್ಗೆ ಕಾಮನ್ ಆಗಿ ಪೈರನಾಯ್ಡ್ಸ್ ಹೇಳಿ ಕರಿತಾ ಹೋಗ್ತೀವಿ. ಸೊ ಈ ಪೈರನಾಯ್ಡ್ಸ್ನ ಮೇನ್ ರೋಲ್ ಏನಂದರೆ ಇಟ್ ಹೆಲ್ಪ್ಫುಲ್ ಫಾರ್ ದಿ ಕಾರ್ಬನ್ ಫಿಕ್ಸೇಷನ್. ಕಾರ್ಬನ್ ಫಿಕ್ಸೇಷನ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ಪೊಸಿಷನ್ಸಲ್ಲಿ ಇರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್. ಸೊ ಇನಿಷಿಯಲಿ ಕ್ಲೋರೋಪ್ಲಾಸ್ಟ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಕಾರ್ಬನ್ ಫಿಕ್ಸೇಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸ್ ಟೈಮಲ್ಲಿ ಏನು ಹೇಳ್ರಿ ಕಾರ್ಬನ್ ಫಿಕ್ಸೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಅ ಪರ್ಟಿಕ್ಯುಲರ್ ಪ್ರೋಟೀನ್ ದಟ್ ಈಸ್ ರುಬಿಸ್ಕೋ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ರುಬಿಸ್ಕೋ ಪ್ರೋಟೀನ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಪೈರನಾಯ್ಡ್ಸ್ ಅಂದರೆ ಏನು ಹೇಳ್ರಿ, ಕ್ಲಾಮಿಡೋಮೊನಾಸ್ ಡಯಾಗ್ರಾಮ್ ನೋಡಿರ್ಬೋದು. ಕ್ಲಾಮಿಡೋಮೊನಾಸ್ನಲ್ಲಿ ಮಿಡಲಲ್ಲಿ ಏನಾಗಿರುತ್ತೆ ಒಂದು ಕಪ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದಕ್ಕೆ ಪೈರನಾಯ್ಡ್ಸ್ ಹೇಳಿ ಕರಿತೀವಿ. ಸೊ ಈ ಪೈರನಾಯ್ಡ್ಸ್ ಕಾಮನ್ ಆಗಿ ಕ್ಲೋರೋಪ್ಲಾಸ್ಟ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಕಾರ್ಬನ್ ಫಿಕ್ಸೇಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಫೋಟೋಸಿಂಥೆಸಿಸ್. ಸೊ ಯಾಕೆ ಅಂದರೆ ಕಾರ್ಬನ್ ಫಿಕ್ಸೇಷನ್ಗೆ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ, ಇಟ್ ಕಂಟೈನಿಂಗ್ ಅ ಪರ್ಟಿಕ್ಯುಲರ್ ಪ್ರೋಟೀನ್ ಆರ್ ಏನು ಹೇಳ್ರಿ ಎನ್ಝೈಮ್. ಸೊ ಎನ್ಝೈಮ್ಸ್ ಪ್ರೆಸೆನ್ಸ್ ಇರುತ್ತೆ. ಎನ್ಝೈಮ್ ಯಾವುದು ರುಬಿಸ್ಕೋ ಇರೋದ್ರಿಂದ ಕಾರ್ಬನ್ ಫಿಕ್ಸೇಷನ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಏನು ಹೇಳ್ಬೋದು, ಪೈರನಾಯ್ಡ್ಸ್ ಆರ್ ಪ್ರೋಟೀನೇಷಿಯಸ್. ಸೊ ಪ್ರೋಟೀನೇಷಿಯಸ್ ಬಾಡಿ ಹೇಳಿ ಕಾಮನ್ ಆಗಿ ಕರಿಬಹುದು. ಈ ಪ್ರೋಟೀನೇಷಿಯಸ್ ಬಾಡಿ ಸರೌಂಡೆಡ್ ಬೈ ಅ ಸ್ಟಾರ್ಚ್ ಶೀತ್. ಸೊ ಸ್ಟಾರ್ಚ್ ಶೀತಿಂದ ಏನಾಗಿರುತ್ತೆ ಅಂದರೆ ಕವರ್ ಆಗಿರುತ್ತೆ. ಔಟರ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ಇರುತ್ತೆ, ಇನ್ನರ್ ಸೈಡ್ಸಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನ್ಗೆ ಸರೌಂಡ್ ಆಗಿ ಸ್ಟಾರ್ಚ್ ಲೇಯರ್ ಪ್ರೆಸೆನ್ಸ್ ಇರುತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಪ್ರೋಟೀನೇಷಿಯಸ್ ಸೆಂಟರ್ ಆ್ಯಂಡ್ ಸ್ಟಾರ್ಚಿ ಶೀತ್ ದಟ್ ಈಸ್ ಕರೆಕ್ಟ್. ಸೊ ಇನಿಷಿಯಲಿ ಪೈರನಾಯ್ಡ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಪ್ರೋಟೀನೇಷಿಯಸ್ ಸೆಂಟರ್ ಪ್ರೆಸೆನ್ಸ್ ಇರುತ್ತೆ. ಈ ಸೆಂಟರ್ ಸರೌಂಡೆಡ್ ಬೈ ಸ್ಟಾರ್ಚಿ ಶೀತ್. ಸೊ ಇದು ಕರೆಕ್ಟ್ ಆನ್ಸರ್. ಬಟ್ ಅದರ್ ಆಪ್ಷನ್ಸು ನೋಡ್ಲಿಕ್ಕೆ ಹೋದಾಗ ಕೋರ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ ಸರೌಂಡೆಡ್ ಬೈ ಅ ಪ್ರೋಟೀನ್ ಶೀಟ್ ದಟ್ ಈಸ್ ಅಬ್ಸೆಂಟ್. ನ್ಯೂಕ್ಲಿಕ್ ಆ್ಯಸಿಡ್ಸ್ ಅದರಲ್ಲಿ ಇರುವುದೇ ಇಲ್ಲ. ಪ್ರೋಟೀನ್ ಶೀತ್ ಪ್ರೆಸೆನ್ಸ್ ಇರಲ್ಲ, ಬಟ್ ಪ್ರೋಟೀನ್ ಕೋರ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆಪ್ಷನ್ ಬಿ ಈಸ್ ರಾಂಗ್. ಆಪ್ಷನ್ ಸಿ ನೋಡ್ಲಿಕ್ಕೆ ಹೋದಾಗ ಕೋರ್ ಆಫ್ ಪ್ರೋಟೀನ್ ಸರೌಂಡೆಡ್ ಬೈ ಫ್ಯಾಟಿ ಆ್ಯಸಿಡ್ಸ್. ಕೋರ್ ಆಫ್ ಪ್ರೋಟೀನ್ ದಟ್ ಈಸ್ ಟ್ರೂ, ಬಟ್ ಫ್ಯಾಟಿ ಆ್ಯಸಿಡ್ಸ್ ಏನು ಹೇಳ್ರಿ ಸರೌಂಡ್ ಆಗಿರೋದಿಲ್ಲ. ಸೊ ಅದರಿಂದ ಆಪ್ಷನ್ ಸಿ ಈಸ್ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆಂದರೆ ಕೋರ್ ಆಫ್ ಸ್ಟಾರ್ಚ್ ಸರೌಂಡೆಡ್ ಬೈ ಶೀತ್ ಆಫ್ ಪ್ರೋಟೀನ್. ಸೊ ಇಲ್ಲಿ ಉಲ್ಟಾ ಆಗಿದೆ. ಸೊ ಏನು ಹೇಳ್ರಿ ಕೋರ್ ಆಫ್ ಪ್ರೋಟೀನ್ ನೆಕ್ಸ್ಟು ಶೀತ್ ಆಫ್ ಸ್ಟಾರ್ಚ್ ಆಗಬೇಕಿತ್ತು. ಸೊ ಅದರಿಂದ ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ಆನ್ಸರ್ ಯಾವ್ದು ಹೇಳ್ರಿ, ಆಪ್ಷನ್ ಎ ಪ್ರೋಟೀನೇಷಿಯಸ್ ಸೆಂಟರ್ ಆ್ಯಂಡ್ ಸ್ಟಾರ್ಚಿ ಶೀತ್. ನೆಕ್ಸ್ಟ್ ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29 ಏನು ಕೇಳಿದ್ದಾರೆ ಅಂದರೆ ಇನ್ ಕ್ಲೋರೋಫೈಸಿಯೇ ದ ಮೋಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಕ್ಲೋರೋಫೈಸಿಯಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಮೋಡ್ ಥ್ರೂ ಆಗತ್ತೆ ಹೇಳಿ ಕಾಮನ್ ಆಗಿ ಕೇಳಿರುವಂಥದ್ದು. ಯಾವಾಗ ಕೇಳಿರುವಂಥದ್ದು 1994 ಕೇಳಿರುವಂಥ ಕ್ವಶನ್. ಕ್ಲೋರೋಫೈಸಿ ನಥಿಂಗ್ ಬಟ್ ಏನು ಹೇಳ್ರಿ ಗ್ರೀನ್ ಆಲ್ಗೆನ ಕಾಮನ್ ಆಗಿ ಕ್ಲೋರೋಫೈಸಿ ಹೇಳಿ ಕರಿತೀವಿ. ಎಕ್ಸಾಂಪಲ್ ಕೊಡಬೇಕು ಅಂದರೆ ಕ್ಲಾಮಿಡೋಮೊನಾಸ್, ವಾಲ್ವಾಕ್ಸ್, ಸ್ಪೈರೋಗೈರಾ, ನೆಕ್ಸ್ಟ್ ಬರುವಂಥದ್ದು ಕ್ಯಾರಾ, ಯುಲೋಥ್ರಿಕ್ಸ್. ಸೊ ಇವೆಲ್ಲ ಏನು ಬರುತ್ತೆ ಹೇಳ್ರಿ ಕಾಮನ್ ಆಗಿ ಕ್ಲೋರೋಫೈಸಿಯಲ್ಲಿ ಬರುತ್ತೆ. ಎಕ್ಸಾಂಪಲ್ ಕ್ಲಾಮಿಡೋಮೊನಾಸ್, ವಾಲ್ವಾಕ್ಸ್, ಸ್ಪೈರೋಗೈರಾ, ಕ್ಯಾರಾ, ಯುಲೋಥ್ರಿಕ್ಸ್ ಇವು ಕ್ಲೋರೋಫೈಸಿ ಮೆಂಬರ್. ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಲ್ ತ್ರೀ ದಟ್ ಈಸ್ ಐಸೋಗ್ಯಾಮಿ, ಅನೈಸೋಗ್ಯಾಮಿ, ನೆಕ್ಸ್ಟ್ ಬರುವಂಥದ್ದು ooಗ್ಯಾಮಿ. ಸೊ ಆಲ್ ತ್ರೀ ಮೋಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆಂಟ್ ಇನ್ ಕ್ಲೋರೋಫೈಸಿ. ಸೊ ಅದರಿಂದ ಐಸೋಗ್ಯಾಮಿನೂ ಹೌದು, ಅನೈಸೋಗ್ಯಾಮಿನೂ ಹೌದು, ooಗ್ಯಾಮಿನೂ ಹೌದು. ಅದರಿಂದ ಆನ್ಸರ್ ಬಂದು ಆಲ್ ಆಫ್ ದಿ ಎಬೋ. ಕ್ವಶನ್ ನಂಬರ್ 29. ಸೊ
ಸೊ ಕ್ವಶನ್ ನಂಬರ್ 29 ಏನು ಕೇಳಿದ್ದಾರೆ ಅಂದರೆ ಪೈರನಾಯ್ಡ್ಸ್ ಆರ್ ಸೆಂಟರ್ ಫಾರ್ ಫಾರ್ಮೇಷನ್ ಆಫ್. ಸೊ ಪೈರನಾಯ್ಡ್ಸು ಏನು ಫಾರ್ಮೇಷನ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥ ಕ್ವಶನ್ 1993 ಕೇಳಿರುವಂಥ ಕ್ವಶನ್. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ. ಸೊ ಇನಿಷಿಯಲಿ ಪೈರನಾಯ್ಡ್ಸ್ ಆರ್ ಏನು ಹೇಳ್ರಿ ಕಪ್ ಶೇಪ್ಡ್ ಸ್ಟ್ರಕ್ಚರ್. ಸೊ ಇನಿಷಿಯಲಿ ಕಪ್ ಶೇಪ್ಡ್ ಸ್ಟ್ರಕ್ಚರ್ ಮೇನ್ಲಿ ಪ್ರೆಸೆಂಟ್ ಇನ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಕಾರ್ಬನ್, ಹೆಲ್ಪ್ಫುಲ್ ಫಾರ್ ಕಾರ್ಬನ್ ಫಿಕ್ಸೇಷನ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಫೋಟೋಸಿಂಥೆಸಿಸ್ ಟೈಮಲ್ಲಿ ಏನು ಹೇಳ್ರಿ ಕಾರ್ಬನ್ ಫಿಕ್ಸೇಷನ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಏನು ಹೇಳ್ರಿ ಪ್ರೋಟೀನ್ ಆರ್ ಎಂಜೈಮ್ ದಟ್ ಈಸ್ ರುಬಿಸ್ಕೋ ಎಂಜೈಮ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಫೋಟೋಸಿನ್ಸ್ನ ಪ್ರಾಡಕ್ಟ್ ಏನು ಹೇಳ್ರಿ ಗ್ಲೂಕೋಸ್, ನಥಿಂಗ್ ಬಟ್ ಏನು ಹೇಳ್ರಿ ಸ್ಟಾರ್ಚ್. ಸೊ ಇನಿಷಿಯಲಿ ಪೈರನಾಯ್ಡ್ಸ್ ಏನು ಹೆಲ್ಪ್ಫುಲ್ ಆಗಿರುತ್ತೆ, ಏನು ಫಾರ್ಮೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ ಸ್ಟಾರ್ಚ್ ಫಾರ್ಮೇಷನ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ನೋಡ್ಲಿಕ್ಕೆ ಹೋದಾಗೆ ಪಾರ್ಪೈರಾ. ಸೊ ಪಾರ್ಪೈರಾ ಅಂದರೆ ಏನು ಹೇಳ್ರಿ ಇದು ರೆಡ್ ಆಲ್ಗೆ ಆಗಿರುತ್ತೆ. ಸೊ ಅದರಿಂದ ಈ ಕ್ವಶನ್ಗೆ ಸಂಬಂಧನೇ ಇಲ್ಲ. ನೆಕ್ಸ್ಟ್ ಎಂಜೈಮ್ಸ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಪೈರನಾಯ್ಡ್ಸ್ನಲ್ಲಿ ಎಂಜೈಮ್ಸ್ ಪ್ರೆಸೆನ್ಸ್ ಇರುತ್ತೆ, ರುಬಿಸ್ಕೋ ಎಂಜೈಮ್ ಪ್ರೆಸೆನ್ಸ್ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಏನು ಹೇಳ್ರಿ ಪ್ರೊಡಕ್ಷನ್ ಆಫ್ ಎಂಜೈಮ್. ಸೊ ಎಂಜೈಮ್ ಫಾರ್ಮೇಷನ್ಗೆ ಹೆಲ್ಪ್ಫುಲ್ ಆಗಲ್ಲ. ನೆಕ್ಸ್ಟ್ ಬರುವಂಥದ್ದು ಫ್ಯಾಟ್. ಸೊ ಇನಿಷಿಯಲಿ ಪೈರನಾಯ್ಡ್ಸ್ನಲ್ಲಿ ಫ್ಯಾಟ್ ಕಂಟೆಂಟ್ ಇರೋದೇ ಇಲ್ಲ, ಅದರಿಂದ ಫ್ಯಾಟ್ ಫಾರ್ಮೇಷನ್ಗೂ ಹೆಲ್ಪ್ಫುಲ್ ಆಗಲ್ಲ. ಇದು ಆಪ್ಷನ್ ರಾಂಗ್. ಲಾಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಡಿ ಸ್ಟಾರ್ಚ್. ಇದು ಕರೆಕ್ಟ್ ಆನ್ಸರ್. ಪೈರನಾಯ್ಡ್ಸ್ ಹೆಲ್ಪ್ಫುಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಸ್ಟಾರ್ಚ್ ಬಿಕಾಸ್ ಆಫ್ ದಿ ಕಂಟೈನಿಂಗ್ ರುಬಿಸ್ಕೋ ಎಂಜೈಮ್. ನೆಕ್ಸ್ಟ್ ಕ್ವಶನ್ ನಂಬರ್ 31 ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ಲೋರೋಪ್ಲಾಸ್ಟ್ ಆಫ್ ಕ್ಲಾಮಿಡೋಮೊನಾಸಿಸ್. ಸೊ ಕ್ಲಾಮಿಡೋಮೊನಾಸ್ನಲ್ಲಿ ಇರುವಂಥ ಕ್ಲೋರೋಪ್ಲಾಸ್ಟ್ ಹೇಗಿರುತ್ತೆ ಅಥವಾ ಯಾವ ಶೇಪಲ್ಲಿ ಇರುತ್ತೆ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂಥದ್ದು 1993 ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಕ್ಲಾಮಿಡೋಮೊನಾಸ್. ಸೊ ಕ್ಲಾಮಿಡೋಮೊನಾಸ್ ನೋಡ್ಲಿಕ್ಕೆ ಹೋದರೆ ಕ್ಲಾಮಿಡೋಮೊನಾಸ್ ಕಮ್ಮಿಂಗ್ ಅಂಡರ್ ಏನು ಹೇಳಿ ಕ್ಲೋರೋಪೈಸಿಯಾದಲ್ಲಿ ಬರುತ್ತೆ, ದಟ್ ಈಸ್ ಯುನಿಸೆಲ್ಯುಲಾರ್ ಆಲ್ಗೆದಲ್ಲಿ ಬರ್ತಾ ಹೋಗುತ್ತೆ. ಸೊ ಇನಿಷಿಯಲಿ ಈ ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್ ವೇರಿ ಫ್ರಾಮ್ ಆಲ್ಗೆ ಟು ಆಲ್ಗೆ, ಒಂದು ಆಲ್ಗೆದಿಂದ ಇನ್ನೊಂದು ಆಲ್ಗೆ ಕ್ಲೋರೋಪ್ಲಾಸ್ಟು ವೇರಿಯೇಷನ್ ಇರ್ತಾ ಹೋಗುತ್ತೆ. ಬೇಸ್ಡ್ ಆನ್ ಈಚ್ ಆಲ್ಗೆದಲ್ಲಿ ಏನಾಗಿರುತ್ತೆ ಅಂದರೆ ಯುನೀಕ್ ಶೇಪಲ್ಲಿ ಕಾಮನ್ ಆಗಿ ಕ್ಲೋರೋಪ್ಲಾಸ್ಟು ಪ್ರೆಸೆನ್ಸ್ ಇರುತ್ತೆ. ಇನ್ನು ಕ್ಲಾಮಿಡೋಮೊನಾಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸಮೌಟ್ ಕಪ್ ಶೇಪ್ಡ್ ಆರ್ ಏನಾಗಿರುತ್ತೆ ಅಂದರೆ ಕಾನ್ಕೇವ್ ಶೇಪಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟು ಪ್ರೆಸೆನ್ಸ್ ಇರುತ್ತೆ. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸ್ಟೆಲೇಟ್. ಸೊ ಸ್ಟೆಲೇಟ್ ನಥಿಂಗ್ ಬಟ್ ಏನು ಹೇಳ್ರಿ ಸ್ಟಾರ್ ಶೇಪ್ಡ್. ಸೊ ಸ್ಟಾರ್ ಶೇಪ್ಡ್ ಕ್ಲೋರೋಪ್ಲಾಸ್ಟನ್ನು ಸ್ಟೆಲೇಟ್ ಹೇಳಿ ಕರಿತೀವಿ. ಇಲ್ಲೇನಾಗಿರುತ್ತೆ ಅಂದರೆ ಮಲ್ಟಿಪಲ್ ಬ್ರಾಂಚಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ನೇಚರ್ ಆಫ್ ಕ್ಲೋರೋಪ್ಲಾಸ್ಟ್ಗೆ ಕಾಮನ್ ಆಗಿ ಸ್ಟೆಲೇಟ್ ಹೇಳಿ ಕರಿತೀವಿ. ಕ್ಲಾಮಿಡೋಮೊನಾಸ್ನಲ್ಲಿ ಈ ಥರ ಇರಲ್ಲ. ನೆಕ್ಸ್ಟು ಕಪ್ ಶೇಪ್ಡ್. ಕ್ಲಾಮಿಡೋಮೊನಾಸಲ್ಲಿ ಕಾಮನ್ ಆಗಿ ಕಪ್ ಶೇಪ್ಡ್ ಆರ್ ಏನು ಹೇಳಿ ಕಾನ್ಕೇವ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಪ್ರೆಸೆನ್ಸ್ ಇರುತ್ತೆ. ಇದು ಆನ್ಸರ್ ಕರೆಕ್ಟ್. ನೆಕ್ಸ್ಟು ಆಪ್ಷನ್ ಸಿ ಏನು ಕೊಟ್ಟಿದ್ದೇನೆ ಅಂದರೆ ಕಾಲರ್ ಶೇಪ್ಡ್. ಸೊ ಕಾಲರ್ ಶೇಪ್ಡ್ ನಥಿಂಗ್ ಬಟ್ ಏನು ಹೇಳ್ರಿ ಹಾಫ್ ಮೂನ್ ಶೇಪ್ ಹೇಳಿ ಕಾಮನ್ ಆಗಿ ಕರಿತೀವಿ, ಅಥವಾ ಹಾಫ್ ಮೂನ್ ಶೇಪ್ಡ್ ಹೇಳಿ ಕಾಮನ್ ಆಗಿ ಕರಿತೀವಿ. ದಿಸ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಅಬ್ಸೆಂಟ್ ಇನ್ ಕ್ಲಾಮಿಡೋಮೊನಾಸ್. ನೆಕ್ಸ್ಟು ಸ್ಪೈರಲ್ ಶೇಪ್ಡ್. ಸೊ ಸ್ಪೈರಲ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಮೇನ್ಲಿ ಪ್ರೆಸೆಂಟ್ ಇನ್ ಸ್ಪೈರೋಗೈರಾ. ಸೊ ಸ್ಪೈರೋಗೈರಾದಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಕ್ಲಾಮಿಡೋಮೊನಾಸ್ನಲ್ಲಿ ಅಬ್ಸೆಂಟ್. ಸೊ ಅದರಿಂದ ಕ್ಲಾಮಿಡೋಮೊನಾಸ್ನಲ್ಲಿ ಪ್ರೆಸೆಂಟ್ ಇರುವಂಥ ಕ್ಲೋರೋಪ್ಲಾಸ್ಟ್ ಏನು ಹೇಳ್ರಿ ಕಪ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 35 ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ವಾಲ್ವ್ಸ್ ಫ್ಯೂಷನ್ ಆಫ್ 2 cells ಇನ್ ಕ್ಲಾಮಿಡೋಮೊನಾಸ್ ಈಸ್. ಸೊ ಕ್ಲಾಮಿಡೋಮೊನಾಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ಸ್ ಕಾಮನ್ ಆಗಿ ಆಗುತ್ತೆ. ಸೊ ಅಲ್ಲೇನಾಗುತ್ತೆ ಅಂದರೆ ಫ್ಯೂಷನ್ ಆಫ್ 2 cells ಆಗುತ್ತೆ. ಸೊ ಆ 2 cellsನ್ನು ಕಾಮನ್ ಆಗಿ ಏನು ಕರೀತಾರೆ ಹೇಳಿ ಕೇಳಿದ್ದಾರೆ. ಸೊ ಆರ್ಗಾನಿಸಮ್ ಯಾವುದು ಹೇಳ್ರಿ ಕ್ಲಾಮಿಡೋಮೊನಾಸ್. ಸೊ ಕ್ಲಾಮಿಡೋಮೊನಾಸ್ನಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಸ್ಪೀಸೀಸ್ ಪ್ರೆಸೆನ್ಸ್ ಇದೆ. ಇನ್ ಡಿಫ್ರೆಂಟ್ ಸ್ಪೀಸೀಸ್ನಲ್ಲಿ ಏನಾಗಿದೆ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ. ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಡಿಪೆಂಡಿಂಗ್ ಆನ್ ದಿ ಏನು ಹೇಳ್ರಿ ಡಿಪೆಂಡಿಂಗ್ ಆನ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಎನ್ವಿರಾನ್ಮೆಂಟಲ್ ಕಂಡೀಷನ್ ಮೇಲೆ ಕ್ಲಾಮಿಡೋಮೊನಾಸ್ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಮೇ ಬಿ ಏನು ಹೇಳ್ರಿ ಐಸೋಗ್ಯಾಮಿ, ಅನೈಸೋಗ್ಯಾಮಿ ಆರ್ oogammy. So all 3 types of sexual reproduction presence ಇದೆ.
ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಐಸೋಗ್ಯಾಮಿ ಕೊಟ್ಟಿದ್ದಾರೆ. ಐಸೋಗ್ಯಾಮಿ ನಥಿಂಗ್ ಬಟ್ ಏನು ಹೇಳ್ರಿ, ಗ್ಯಾಮೆಟ್ಸ್ ಆರ್ ಸಿಮಿಲರ್ ಸೈಜ್ ಆರ್ ಐಡೆಂಟಿಕಲ್. ಸೊ ಐಡೆಂಟಿಕಲ್ ಸೈಜ್ ಗ್ಯಾಮೆಟ್ ಫ್ಯೂಸ್ ಆಗಿದ್ದರೆ ಸೊ ಅದಕ್ಕೇನು ಕರಿತೀವಿ ಅಂದರೆ ಐಸೋಗ್ಯಾಮಿ ಹೇಳಿ ಕರಿತೀವಿ. ಸೊ ಮೆಜಾರಿಟಿ ಆಫ್ ದ ಕ್ಲಾಮಿಡೋಮೋನಾಸ್ನಲ್ಲಿ ಆಗುವಂಥ ಸೆಕ್ಸುವಲ್ ರಿಪ್ರೊಡಕ್ಷನ್ ಯಾವುದು ಅಂದರೆ ಐಸೋಗ್ಯಾಮಿ. ಸೊ ಅದಕ್ಕೇನು ಹೇಳ್ಬೋದು ಅಂದರೆ ಫ್ಯೂಷನ್ ಆಫ್ ಟೂ ಸೆಲ್ಸ್. ಸೊ ಅದನ್ನು ಐಸೋಗ್ಯಾಮಿ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 33. ಸೊ 33 ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಕಾಮನ್ ಮೋಡ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಕ್ಲಾಮಿಡೋಮೋನಾಸ್. ಸೊ ಕ್ಲಾಮಿಡೋಮೋನಾಸ್ನಲ್ಲಿರುವಂಥ ಕಾಮನ್ ಮೋಡ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಯಾವುದು ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರೋದು ಅಂದರೆ 1991ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಕ್ಲಾಮಿಡೋಮೋನಾಸ್ ಬಗ್ಗೆ ನೋಡ್ಲಿಕ್ಕೆ ಹೋದರೆ ಕ್ಲಾಮಿಡೋಮೋನಾಸ್ ಇಸ್ ಅ ಗ್ರೀನ್ ಆಲ್ಗೆ ಅಥವಾ ಕ್ಲೋರೋಪೈಸಿ ಮೆಂಬರ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಕ್ಲಾಮಿಡೋಮೋನಾಸ್ನಲ್ಲಿ ಏನಾಗಿದೆ ಅಂದರೆ ಡಿಫ್ರೆಂಟ್ ಸ್ಪೀಸೀಸ್ ಪ್ರೆಸೆನ್ಸ್ ಇದೆ. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೀಸೀಸ್ ಪ್ರೆಸೆನ್ಸ್ ಇದೆ. ಸೊ ಈ ಸ್ಪೀಸೀಸ್ನಲ್ಲಿ ಏನಾಗಿರುತ್ತೆ ಅಂದರೆ ವೇರಿಯಸ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ. ಇಟ್ ಡಿಪೆಂಡಿಂಗ್ ಆನ್ ದಿ ಎನ್ವಿರಾನ್ಮೆಂಟಲ್ ಕಂಡೀಷನ್. ಸೊ ಎನ್ವಿರಾನ್ಮೆಂಟಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ಏನಾಗಿದೆ ಅಂದರೆ ಕ್ಲಾಮಿಡೋಮೋನಾಸ್ನಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದು, ಐಸೋಗ್ಯಾಮಿ ಆಗಿರ್ಬೋದು, ಅನೈಸೋಗ್ಯಾಮಿ ಆಗಿರ್ಬೋದು, ಊಗ್ಯಾಮಿ ಆಗಿರ್ಬೋದು. ಸೊ ಇವೆಲ್ಲ ಸೆಕ್ಷುವಲ್ ರಿಪ್ರೊಡಕ್ಷನ್ಸಲ್ಲಿ ಬರ್ತಾ ಹೋಗುತ್ತೆ. ಬಟ್ ಕಾಮನ್ ಆಗಿ ನಾವು ಹೇಳ್ಬೋದು ಎಲ್ಲ ಕ್ಲಾಮಿಡೋಮೋನಾಸ್ನಲ್ಲಿ ಕಾಮನ್ ಆಗಿ ಆಗುವಂಥ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದು ಅಂದರೆ ಐಸೋಗ್ಯಾಮಿ. ಐಸೋಗ್ಯಾಮಿ ಇಸ್ ದ ಮೋಸ್ಟ್ ಕಾಮನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಐಸೋಗ್ಯಾಮಿನಲ್ಲಿ ಏನಾಗಿರುತ್ತೆ ಅಂದರೆ ಐಡೆಂಟಿಕಲ್ ಗ್ಯಾಮೆಟ್ಸ್ ಏನಾಗಿರುತ್ತೆ ಹೇಳ್ರಿ ಫ್ಯೂಸ್ ಆಗುತ್ತೆ, ರಿಸಲ್ಟ್ ಇಂಟು ಫಾರ್ಮೇಷನ್ ಆಫ್ ಜೈಗೋಟ್. ಸೊ ಜೈಗೋಟ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇದು ಮೋಸ್ಟ್ ಕಾಮನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಕ್ಲಾಮಿಡೋಮೋನಾಸ್. ನೆಕ್ಸ್ಟು ಅನೈಸೋಗ್ಯಾಮಿ ಆಗುತ್ತೆ ಬಟ್ ಕಾಮನ್ ಅಲ್ಲ, ಸರ್ಟೆನ್ ಸ್ಪೀಸೀಸ್ನಲ್ಲಿ ಮಾತ್ರ. ಊಗ್ಯಾಮಿನಲ್ಲಿ ಏನಾಗಿರುತ್ತೆ ಅಂದರೆ ಸರ್ಟೆನ್ ಸ್ಪೀಸೀಸ್ನಲ್ಲಿ ಮಾತ್ರ ಊಗ್ಯಾಮಿ ಆಗುತ್ತೆ. ಲಾಸ್ಟ್ ಕೊಟ್ಟಿರುವಂಥದ್ದು ಯಾವುದು ಅಂದರೆ ಹೋಲೋಗ್ಯಾಮಿ. ಹೋಲೋಗ್ಯಾಮಿ ಹೇಳ್ರಿ ಎಂಟೈರ್ ಆರ್ಗ್ಯಾನಿಸಮ್ ಪಾರ್ಟಿಸಿಪೇಟ್ ಡ್ಯೂರಿಂಗ್ ದ ಟೈಮ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಎಂಟೈರ್ ಆರ್ಗ್ಯಾನಿಸಮ್ ಏನಾದ್ರು ಸೆಕ್ಷುವಲ್ ರಿಪ್ರೊಡಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದಕ್ಕೆ ಹೋಲೋಗ್ಯಾಮಿ ಹೇಳಿ ಕರಿತೀವಿ. ಸೊ ಸಿಂಪಲ್ಲಾಗಿ ಯಾವುದ್ರಲ್ಲಿ ಕರಿಬೋದು ಅಂದರೆ ಸ್ಪೈರೋಗೈರಾದಲ್ಲಿ ಏನಾಗಿರುತ್ತೆ ಅಂದರೆ 2 filaments. So both the filaments are involved. So ಅದಕ್ಕೆ entire cells or entire organs or entire plants are involved during the time of sexual reproduction. So ಇದು ಹೋಲೋಗ್ಯಾಮಿ. ಸೊ ಹೋಲೋಗ್ಯಾಮಿನೂ ಅಲ್ಲ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಎ, ಐಸೋಗ್ಯಾಮಿ ಇಸ್ ಮೋಸ್ಟ್ ಕಾಮನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಕ್ಲಾಮಿಡೋಮೋನಾಸ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ಸೊ 34th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ the product of conjugation in Spirogyrum or fertilization of Chlamydomonas is. ಸೊ ಇಲ್ಲಿ ಸ್ಪೈರೋಗೈರಾದಲ್ಲಿ ಕಾಂಜುಗೇಷನ್ ಆದಾಗ ಅದೇ ರೀತಿ ಕ್ಲಾಮಿಡೋಮೋನಾಸ್ನಲ್ಲಿ ಫರ್ಟಿಲೈಸೇಷನ್ ಆದಾಗ ಪ್ರೊಡಕ್ಷನ್ ಆಗುವಂಥ ಪ್ರಾಡಕ್ಟ್ ಯಾವುದು ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಯಾವಾಗ ಕೇಳಿದ್ದಾರೆ ಅಂದರೆ 1991ನಲ್ಲಿ ಕೇಳಿರುವಂಥದ್ದು. ಸೊ ಕಾಂಜುಗೇಷನ್ ಇಟ್ಸ್ ಅ ಮೋಡ್ ಆಫ್ ಎನರ್ಜಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಸ್ಪೈರೋಗೈರಮ್. ಸೊ ಸ್ಪೈರೋಗೈರಮ್ ಪ್ರೀವಿಯಸ್ ಎಲ್ಲ ಸ್ಲೈಡಲ್ಲಿ ಹೇಳಿದ್ದೇನೆ ಏನು ಹೇಳ್ರಿ 2 filaments. ಸೊ 2 filaments ಏನಾಗಿರುತ್ತೆ ಅಂದರೆ ಕಂಬೈನ್ ಟು ಫಾರ್ಮ್ ಏನು ಹೇಳ್ರಿ ಕಾಂಜುಗೇಷನ್ ಟ್ಯೂಬ್ ಫಾರ್ಮೇಷನ್ ಆಗಿರುತ್ತೆ. ಕಾಂಜುಗೇಷನ್ ಟ್ಯೂಬ್ನಲ್ಲಿ ಏನಾಗಿರುತ್ತೆ ಅಂದರೆ ನೆಕ್ಸ್ಟು 2 ಜೆನೆಟಿಕ್ ಮಟೀರಿಯಲ್ ಮಿಕ್ಸಪ್ ಆಗಿ ಏನಾಗಿರುತ್ತೆ ಅಂದರೆ ಒಂದು ಜೈಗೋಟ್ ಪ್ರೊಡಕ್ಷನ್ ಆಗುತ್ತೆ. ಸೊ ಈ ಜೈಗೋಟಿಂದ ಕಾಮನ್ ಆಗಿ ಜೈಗೋಸ್ಪೋರ್ಸ್ ಪ್ರೊಡಕ್ಷನ್ ಆಗಿರುತ್ತೆ. ಅದೇ ರೀತಿ ಫರ್ಟಿಲೈಸೇಷನ್ನಲ್ಲಿ ಕ್ಲಾಮಿಡೋಮೋನಾಸ್ನಲ್ಲಿ ಏನಾಗಿರುತ್ತೆ ಅಂದರೆ ವೇರಿಯಸ್ ಕೈಂಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ. ಇಟ್ ಮೇ ಬಿ ಐಸೋ, ಅನೈನ್ಸೋ ಆರ್ ಊಗ್ಯಾಮಿ. ಈ ರೀತಿ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಪ್ರೊಡಕ್ಷನ್ ಪ್ರೆಸೆನ್ಸ್ ಇದೆ. ಇಲ್ಲೇನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್ ಪ್ರೊಡಕ್ಷನ್ ಇರುತ್ತೆ. ಸೊ ಮೇಲ್ ಗ್ಯಾಮೆಟ್ ಅಲಾಂಗ್ ವಿತ್ ದಿ ಫೀಮೇಲ್ ಗ್ಯಾಮೆಟ್ ಅಲಾಂಗ್ ವಿತ್ ದಿ ಮೇಲ್ ಗ್ಯಾಮೆಟ್ ಕಂಬೈನ್ ಟು ಫಾರ್ಮ್ ಏನು ಹೇಳ್ರಿ ಜೈಗೋಟ್. ಸೊ ಜೈಗೋಟ್ಸ್ ಪ್ರೊಡಕ್ಷನ್ಸ್ ಆಗಿರುತ್ತೆ. ಸೊ ಈ ಜೈಗೋಟಿಂದ ಪ್ರೊಡಕ್ಷನ್ ಆಗುವಂಥ ಸ್ಪೋರ್ಸ್ ಯಾವುದು ಜೈಗೋಸ್ಪೋರ್ಸ್ ಕಾಮನ್ ಆಗಿ ಪ್ರೊಡಕ್ಷನ್ ಆಗುತ್ತೆ. ಸೊ ಅದರಿಂದ ನಮ್ಗೆ ಆನ್ಸರ್ ಏನು ಬರಬೇಕು ಹೇಳ್ರಿ ಜೈಗೋಸ್ಪೋರ್. ಸೊ ಸ್ಪೈರೋಗೈರಾದಲ್ಲೂ ಕಾಂಜುಗೇಷನ್ ಆದ ನಂತರ ಪ್ರೊಡಕ್ಷನ್ ಆಗುವಂಥದ್ದು ಜೈಗೋಸ್ಪೋರ್ಸ್. ನೆಕ್ಸ್ಟು ಕ್ಲಾಮಿಡೋಮೋನಾಸ್ನಲ್ಲೂ ಫರ್ಟಿಲೈಸೇಷನ್ ಆದಂಥ ಪ್ರೊಡಕ್ಷನ್ ಆಗುವಂಥದ್ದು ಜೈಗೋಸ್ಪೋರ್ಸ್. ಸೊ ಅದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾನೆ ಜೈಗೋಸ್ಪೋರ್. ಅದರ್ ಆಪ್ಷನ್ಸು ನೋಡ್ಲಿಕ್ಕೆ ಹೋದಾಗ ಜೂಸ್ಪೋರ್ಸ್ ಕೊಟ್ಟಿದ್ದಾರೆ. ಸೊ ಈ ಜೂಸ್ಪೋರ್ಸ್ ಏನು ಹೇಳ್ರಿ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಸಂಬಂಧನೇ ಇಲ್ಲ. ಜೂಸ್ಪೋರ್ಸ್ ಆರ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಟೈಮ್ ಆಫ್
ಅಸೆಕ್ಷುವಲ್ ರೀಪ್ರೊಡಕ್ಷನ್. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಟೈಮ್ನಲ್ಲಿ ಜೂ ಸ್ಪೋರ್ಸ್ ಪ್ರೊಡಕ್ಷನ್ ಆಗಿರುತ್ತೆ. ಜೂ ಸ್ಪೋರ್ಸ್ ಈ ಥರ ಸ್ಪೋರ್ ಪ್ರೆಸೆನ್ಸ್ ಇದ್ದು ಫ್ಲಾಜೆಲ್ಲ ಪ್ರೆಸೆನ್ಸ್ ಇರುತ್ತೆ ಫಾರ್ ದ ಮೂವ್ಮೆಂಟ್ ಆರ್ ಲೋಕೋಮೋಷನ್ ಪರ್ಪಸ್ಗೆ ಫ್ಲಾಜೆಲ್ಲ ಪ್ರೆಸೆನ್ಸ್ ಇರುತ್ತೆ. ಸೊ ಇದಕ್ಕೆ ಜೂ ಸ್ಪೋರ್ಸ್ ಹೇಳಿ ಕರೀತೀವಿ. ನೆಕ್ಸ್ಟ್ ಏನು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಊ ಸ್ಪೋರ್ಸ್ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಊ ಸ್ಪೋರ್ಸ್ ಯಾವಾಗ ಪ್ರೊಡಕ್ಷನ್ ಆಗಿರುತ್ತೆ? ಡ್ಯೂರಿಂಗ್ ದ ಟೈಮ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೈಮ್ನಲ್ಲಿ ಊ ಸ್ಪೋರ್ ಪ್ರೊಡಕ್ಷನ್ ಆಗಿರುತ್ತೆ ಫ್ರಾಮ್ ದಿ ಏನೇಳ್ರಿ ಊಗೋನಿಯಮ್. ಊಗೋನಿಯಮ್ಮಿಂದ ಏನು ಹೇಳ್ರಿ ಊ ಸ್ಪೋರ್ಸ್ ಪ್ರೊಡಕ್ಷನ್ಸ್ ಆಗತ್ತೆ. ಅದರಿಂದ ಇದು ಅಲ್ಲ. ನೆಕ್ಸ್ಟ್ ಬರುವಂಥದ್ದು ಲಾಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಕಾರ್ಪೋಸ್ಪೋರ್ಸ್ ಹೇಳಿ ಕೊಟ್ಟಿದ್ದಾರೆ. ಸೊ ಕಾರ್ಪೋಸ್ಪೋರ್ಸ್ ಆಲ್ಸೋ ಏನು ಹೇಳ್ರಿ ಸೆಕ್ಷುವಲ್ ರೀಪ್ರೊಡಕ್ಷನ್ದ ಒಂದು ಪ್ರಾಡಕ್ಟಲ್ಲಿ ಅಥವಾ ಪ್ರೋಜನಿಯಲ್ಲಿ ಬರ್ತಾ ಹೋಗುತ್ತೆ. ಯಾವುದ್ರಲ್ಲಿ ಹೇಳ್ರಿ ರೆಡ್ ಆಲ್ಗೆದಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೈಮ್ನಲ್ಲಿ ಏನಾಗಿರುತ್ತೆ ಅಂದರೆ ನಮಗೆ ಕಾರ್ಪೋಗೋನಿಯಂ ಪ್ರೊಡಕ್ಷನ್ ಆಗ್ತಾ ಹೋಗಿರುತ್ತೆ. ಈ ಕಾರ್ಪೋಗೋನಿಯಂ ರಿಸಲ್ಟ್ ಇಂಟು ಡೆವಲಪ್ಮೆಂಟ್ ನ್ಯೂ ಇಂಡಿವಿಜುವಲ್. ಸೊ ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ಮೆಂಟ್ ಆಗತ್ತೆ. ಸೊ ಅದರಿಂದ ಕಾರ್ಪೋಗೋನಿಯಮು ಆನ್ಸರ್ ಅಲ್ಲ. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಎ ಜೂ ಸ್ಪೋರ್ಸ್. Said that you've been hurt one too many times before. Ended up staring in the bathroom mirror.